ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಬಾಗಲಕೋಟೆ ನಡೆದಿರುವಂಥ ಭಯಾನಕ ಘಟನೆ ಇದು. ಕಾನೂನು ಮತ್ತು ಸುವ್ಯವಸ್ಥೆ ಚೆನ್ನಾಗಿದೆಯಾ? ಎಲ್ಲೋ ಒಂದು ಆಗ್ಬಿಡತ್ತೆ ಕಣ್ರಿ. ನಮಗೇನು ಹೇಳಿ ಮಾಡ್ತಾರ ಅಂತ ಹೇಳಿ ಬೇಜವಾಬ್ದಾರಿತನದ ಮಾತುಗಳನ್ನು ರಾಜ್ಯ ಸರ್ಕಾರ ಗೃಹ ಸಚಿವರು ಹೇಳ್ತಾರೆ, ಅಲ್ಲೆಲ್ಲ ನಡೆದು ಒಂದು ಘಟನೆ ಯಾಕಪ್ಪ ಇಟ್ಟು ಕಾಣ್ತೀರ ನನಗೆ ಅಂತ ಕೇಳ್ತಾರೆ ಅವ್ರ ಘಟನೆಗಳನ್ನು. ಇದೆಲ್ಲೆಲ್ಲ ನಡೆದಿರೋದಲ್ಲ, ಇದು ಇಡೀ ರಾಜ್ಯದ ತುಂಬಾ ನಡೆದಿರೋ ಘಟನೆಗಳಿದು. 94,386 ಘಟನೆ ಎಲ್ಲ ಒಂದ್ ಕಡೆ ನಡೆದಿರೋದ ಇದು 2025ರಲ್ಲಿ. ಪರಮೇಶ್ವರ್ ಅವರೇ, ಕೇವಲ 9 ತಿಂಗಳಲ್ಲಿ ಇಷ್ಟೊಂದು ಪ್ರಕರಣ ನಡೆದಿರೋದು ಎಲ್ಲ ಒಂದೊಂದಲ್ಲ. ಇದು ಅತ್ಯಾಚಾರದ ಪ್ರಕರಣದ ಬಗ್ಗೆ ಒಂದ್ಸರಿ ಚರ್ಚೆ ಮಾಡಿದ್ರೆ ಅದೇ ಪ್ರಶ್ನೆ ಹೇಳ್ಬಿಟ್ರು, ವಾಪಸ್ ಉತ್ತರ ಕೊಡ್ಬೇಕಾದ್ರೆ ಏನ್ ಕೊಟ್ರು? ಎಲ್ಲೋ ಒಂದು ನಡೆದಿರುತ್ತೆ, ನಮ್ಗೆ ಹೇಳಿ ಮಾಡ್ತಾರೆ ಅಂತ ಮಾನಸಿಕತೆಯಲ್ಲಿ ಚರ್ಚೆ ಮಾಡಿದ್ರಿ ನೀವು. ಆದ್ರೆ ಅತ್ಯಾಚಾರ ಪ್ರಕರಣ 629. ಹೀಗೆ ತಾವು ಹೇಗೆ ನೆಗ್ಲೆಕ್ಟ್ ಆಗಿ ರಿಪ್ಲೈ ಮಾಡ್ತೀರಲ್ಲ, ಅದ್ರ ಪರಿಣಾಮ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಗಂಭೀರವಾಗಿ ತಗೋಬೇಕು ರಾಜ್ಯ ಸರ್ಕಾರ. ನಮ್ಮ ಆಗ್ರಹ ಇದೆ. ವ್ಯವಸ್ಥೆ ಅದನ್ನ ದುರಾವಸ್ಥೆಗೆ ತರಬೇಕು ಅಂತ ಅನೇಕ ವ್ಯಕ್ತಿಗಳು ಒಂದು ಹುನ್ನಾರ ನಡೆಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ನೇರವಾಗಿ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಮ್ಮ ಐ ಲವ್ ಮೊಹಮ್ಮದ್ ಬಗ್ಗೆ ಚರ್ಚೆ ಶುರುವಾಗಿದೆ ರಾಜ್ಯದಲ್ಲಿ. ದಾವಣಗೆರೆ ಮತ್ತು ಬೆಳಗಾವಿಯಲ್ಲಿ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಈ ಕೃತ್ಯಗಳು ನಡೀತಾರೆ. ಮುಸಲ್ಮಾನ್ ಸಮಾಜದ ಕೆಲವು ಆಂತರಿಕ ಭಯೋತ್ಪಾದಕರು ಈ ಅಭಿಯಾನ ಪ್ರಾರಂಭ ಮಾಡಿರೋದು. ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಸುನ್ನಿ ಪಂಥದ ಸ್ಥಾಪಕ ಅಲ್ ಹಜರತ್ ವಂಶಸ್ಥ ಮೌಲಾನಾ ತೌಫೀಕ್ ರಾಜ್ ಖಾನ್ ಅನ್ನುವಂತ ಒಬ್ಬ ವ್ಯಕ್ತಿ, ಅವನು ಈ ರೀತಿಯ ಕೃತ್ಯಗಳಿಗೆ ಕುಮ್ಮಕ್ಕು ಶಕ್ತಿ ಕೊಡುವಂತ ಕೆಲಸ, ಆ ರೀತಿಯ ಸಂಘಟನೆ ಚಟುವಟಿಕೆ ಮಾಡ್ತಿರುವಂತ ಒಬ್ಬ ವ್ಯಕ್ತಿ ಅವನು ಈಗ ಶುರು ಮಾಡಿದ್ದಾರೆ. ಅದರ ಸೂತ್ರಧಾರ ಯಾರು ಅಂತ ಹೇಳಿದ್ರೆ ಐ ಲವ್ ಮೊಹಮ್ಮದ್ ಅಭಿಯಾನ. ಅವನೇ ಮೌಲಾನಾ ತೌಫಿಕ್ ರಾಜಾ ಖಾನ್ ಅಂತ ಹೇಳಿ ಈ ರೀತಿ ಕೃತ್ಯ ನಡೀತಿರ್ಬೇಕಾದ್ರೆ ಬೆಳಗಾಮಲ್ಲಿ ಈ ತರದ ಕೆಲಸ ನಡೆಯುತ್ತೆ. ಅಲ್ಲ, ಬೆಳಗಾಮ ಮತ್ತು ದಾವಣಗೆರೆನಲ್ಲಿ ನೀವು ಮುಸಲ್ಮಾನರಿಗೆ SI ಆಗು ಅಂತ ಹೇಳಿ ಟ್ರೈನಿಂಗ್ ಎಲ್ಲಿ ಕೊಡ್ತಾ ಇದ್ದೀರಿ? ಅದೇ ಬೆಳಗಾವಿಯಲ್ಲಿ ಕೊಡ್ತೀರಿ, ಮೈಸೂರಿನಲ್ಲಿ ಕೊಡ್ತೀರಿ. ಇತಿಹಾಸದಲ್ಲಿ ಆಗಿರಲಿಲ್ಲ ಮೈಸೂರಿನಲ್ಲಿ ಒಂದು ಘಟನೆ, ನೆನೆ ಮಗು ಮೇಲೆ ರೇಪ್ ಆಗಿರೋದು. ನಿಮ್ದೆಲ್ಲ ತುಂಬಾ ಚೆನ್ನಾಗಿದೆ ನಿಮ್ದು ವ್ಯವಸ್ಥೆಗಳು. ಈ ಮನುಷ್ಯ ಕೋಮುಗಲಭೆಗೆ ಪ್ರಚೋದನೆ ಮಾಡುವಂತ ಕೆಲಸ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ. 2010ರ ಬರೇಲಿ ಹಿಂಸಾಚಾರ ನಡೀತಲ್ಲ, ಅಲ್ಲಿ ಇವನು ಅಗ್ರಗಣ್ಯ ಪಾತ್ರ ವಹಿಸಿದ್ದ ಅಂತೇಳಿ ಅವರಿಗೆ ಶಿಕ್ಷೆ ಒಳಪಡಿಸುವಂತ ಕೆಲಸ ಅವತ್ತು ನಡೆಯುತ್ತೆ. 12ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣ ಆಗಿರುವಂಥದ್ದು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿ ಇವನು ಸಂಘಟನೆ ಇತ್ತಹಾದ್ ಎ ಮಿಲ್ಲತ್ ಕೌನ್ಸಿಲ್ ಅಂತ ಹೇಳಿ ಈಗ ಅದನ್ನ ಬದಲಾವಣೆ ಮಾಡಿಕೊಂಡು ಕಾರ್ಯ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ. ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು ಬೇಡ ಸರ್ಕಾರ? ಇವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಹೋರಾಟ ಮಾಡಿದ್ರೆ ದಾವಣಗೆರೆನಲ್ಲಿ ಬೆಳಗಾಂನಲ್ಲಿ ಹೋರಾಟಗಾರರ ಮೇಲೆ FIR ಹಾಕ್ತೀರಿ. ಇದನ್ನ ನಾವು ಖಂಡಿಸ್ತಾ ಇರೋದು. ನಿಮ್ಮ ದುರ್ನಡತೆ, ದುರ್ನೀತಿ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಿದ್ರೆ ಈ ತರದ ಸಂಗತಿಗಳಲ್ಲಿ. ಯಾಕೆಂದ್ರೆ ಯಾವುದು ಕೂಡ ಸಮಾಜಕ್ಕೆ ಪೂರಕ ಅಲ್ಲ. ನೀವು ಪೂರಕವಾಗಿರುವಂತ ಸಂಘಟನೆಗಳನ್ನು ಮಾಡಿದ್ರೆ ನೀವು ಯಾವತ್ತೂ ಕೂಡ ನಾವು ಅಭಿನಂದನೆ ಸಲ್ಲಿಸಿರೋರೆ ಕಾಂಗ್ರೆಸ್ಸಿಗೂ ಕೂಡ. ಹಾಗಾಗಿ ಯಾವುದೇ ಕಾರಣಕ್ಕೂ ಐ ಲವ್ ಮೊಹಮ್ಮದ್ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ತಾಕತ್ತಿದ್ರೆ ಐ ಲವ್ ಮೊಹಮ್ಮದ್ ಅಂತ ಹೇಳಿ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಹಾಕೊಳ್ಳಿ.
ನೋಡೋಣ ನಿಮ್ಮ ವ್ಯವಹಾರಗಳು ವಹಿವಾಟುಗಳು ಹೇಗೆ ನಡೆಯುತ್ತೆ ಅಂತ ಹೇಳಿ. ನಾವು ಸಮಾಜ, ಹಿಂದೂ ಸಮಾಜ ಸವಾಲಾಗಿ ಇದನ್ನು ಸ್ವೀಕಾರ ಮಾಡುತ್ತೆ. ನಿಮ್ಮ ಅಂಗಡಿ ಮುಗ್ಗಟ್ಟುಗಳ ಮೇಲೆ, ನಿಮ್ಮ ಹೋಟೆಲ್ಗಳ ಮೇಲೆ, ಇದನ್ನ ಲಾಡ್ಜ್ಗಳ ಮೇಲೆ ಇದನ್ನ ಹಾಕೊಳ್ಳಿ, ಐ ಲವ್ ಮೊಹಮ್ಮದ್ ಅಂತ ಹೇಳಿ. ಸರ್ವನಾಶ ಆಗೋಗ್ಬಿಡುತ್ತೆ ನಿಮ್ಮ ಮುಸಲ್ಮಾನ ಸಮಾಜ. ಅದೇ ನೋಡೋಣ, ಹಿಂದೂಗಳ ದೇವರ ಫೋಟೋ ಇಟ್ಕೊಂಡು ವ್ಯವಹಾರ ಮಾಡ್ತಿರುವಂತ ಮುಸಲ್ಮಾನ್ ಸಮಾಜ ನಾವು ನೋಡಿರುವಂತದ್ದು. ನಿಮ್ಮ ಅಂಗಡಿ ಮುಗ್ಗಟ್ಟು ಲಾಡ್ಜ್ಗಳ ಮೇಲೆ ಐ ಲವ್ ಮೊಹಮ್ಮದ್ ಹಾಕೊಂಡು ನಿಮ್ಮ ಜೀವನವನ್ನು ನಡೆಸಿ ನೋಡೋಣ. ಹಾಗಾದ್ರೆ ನಿಮ್ಮ ಬಟ್ಟೆ ಅಂಗಡಿಗಳ ಮೇಲೆ ಹಾಕಿ ನೋಡೋಣ. ಮೌಲ್ಯಗಳು ಪತ್ವ ಹೊರಡಿಸ್ಲಿ, ಹಾಕೋಬೇಕು ಅಂತ ಹೇಳಿ. ಬಹುಶಃ ಗಂಭೀರವಾಗಿ ಯೋಚನೆ ಮಾಡಿ. ಆಮ್ ಆದ್ಮಿ ಪಕ್ಷದ ಮೂಲಕ ಬರ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಮೂಲಕ ದೇಶದ್ರೋಹಿ ಚಟುವಟಿಕೆ ಮಾಡುವಂತವರು ಹುನ್ನಾರ ನಡೆಸ್ಕೊಂಡು ಬರ್ತಾರೆ. ಈ ಸೂಕ್ಷ್ಮನೇ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ? ಈಗಾಗಲೇ SDPI ಮೂಲಕ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಸಮಾಜವನ್ನು ಉದ್ಧ್ವಸ್ತಗೊಳಿಸಕ್ಕೆ ಕೆಲಸವನ್ನು ಯಾರು ಮಾಡ್ತಾರೆ, ಅವರಿಗೆ ಮಟ್ಟ ಹಾಕುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನಿಮಗೆ ತಾಕತ್ತಿದೆ, ಅದನ್ನು ಮಾಡಿ ಅಂತೇಳಿ ವ್ಯವಸ್ಥೆ ಇದೆಯಲ್ಲ ನಿಮ್ದು ದುರ್ವ್ಯವಸ್ಥೆ, ಅದನ್ನ ನಿಲ್ಲಿಸಿ ಅಂತ ನಾನು ಆಗ್ರಹ